ನಾನು ನಿನ್ನ ಪ್ರಿಯತಮ ಚಿನ್ನ. ಕೆಲವೊಂದನ್ನ ಬರೆದು ಹೇಳಬೇಕು, ಕೆಲವೊಂದನ್ನ ತೋರಿಸಿ ಹೇಳಬೇಕು. ನೀನು ನನ್ನ ಕಣ್ಣಿಗೆ ಎಷ್ಟು ಸುಂದರವಾಗಿ ಕಾಣಿಸ್ತೀಯ ಅನ್ನೋದನ್ನ ನನ್ನ ಕಣ್ಣಲ್ಲೇ ಸೆರೆ ಹಿಡಿದಿರೋ 1800ನೇ ಪಿಕ್ಚರ್ ಅಲ್ಲಿ ಇದು ಒಂದು. ಈ ಫಿಲ್ಮ್ ಪ್ರೊಡ್ಯೂಸರು, ಡೈರೆಕ್ಟರ್ ಎಲ್ಲ ನಾನೇ, ಹಂಗೆ ಪ್ರೇಕ್ಷಕನೂ ನಾನೇ. ನೀನು ಸೀರೆಗಿಂತ ಚೂಡಿದಾರಲ್ಲಿ ತುಂಬಾ ಚೆನ್ನಾಗಿ ಕಾಣ್ತೀಯ, ಅದರಲ್ಲೂ ರೆಡ್ ಚೂಡಿದಾರಲ್ಲಿ. ಹಲೋ ಅಕ್ಕ, ಅವ್ನ್ ಬಡ್ಡಿ ಕೊಡ್ತಲ್ಲ, ನೀನ್ ಬಂದ್ರೆ ಆಗೋದು. ಬರ್ತೀನಿರು ಅಲ್ಲೇ. ಚೂಡಿದಾರಲ್ಲಿ ತುಂಬಾ ಚೆನ್ನಾಗಿ ಕಾಣ್ತೀಯ, ಅದರಲ್ಲೂ ರೆಡ್ ಚೂಡಿದಾರಲ್ಲಿ. ಈ ಏರಿಯಾದಲ್ಲಿ 35 ಜನ ವೆಂಕಟೇಶ್ವರ ನಮಗ್ ಸಿಕ್ಕಿದ್ದಾರೆ. ಈ 30 ಜನ ವೆಂಕಟೇಶ್ವರಲ್ಲಿ ಜಾಲಾಡಿದ್ರೆ ನಮ್ಗೆ ಬೇಕಾಗಿರೋ ವೆಂಕಟೇಶ್ವರ ಸಿಗಬಹುದು. ವೆಂಕಟೇಶ್ವರ ವೈನ್ ಸ್ಟೋರ್ 130 ಅಕೌಂಟ್ ಸ್ಟಾರ್ಟ್ ಮಾಡೋಣ. ಇದೇನೋ 9ನೇ ನಂಬರ್ ಮನೆ. ಹೌದು ಬಾಸ್, ಕನ್ಫರ್ಮ್ ಆಗಿದೆ. ಅದೊಂದೇ ನಿಮ್ ಲಕ್ಕಿ ನಂಬರ್ ಬೇರೆ. ಕರಿಯಾಚೆ ಯಾರಲ್ಲಿ ಬಾಯಲ್ಲಿ ಮಿಸ್ಟರ್ ವೆಂಕಟೇಶ್ ಬನ್ರಿ ಬನ್ರಿ. ಅಯ್ಯೋ ವೆಂಕಟೇಶ್ ನಾನೇ. ಸಾರಿ ನೀವಲ್ಲ, ವೆಂಕಟೇಶ್ವರ. ವೆಂಕಟೇಶ್ವರ 6 ತಿಂಗಳ ಹಿಂದೆ, ಈಗ ವೆಂಕಟಮ್ಮಾಗಿ ಬದಲಾಗಿದೆ. ಸಾರಿ ಬರೋ ಹೋಗೋಣ. ಬರದ್ ಬಂದ್ಬಿಟ್ಟಿದ್ರ, ಬನ್ನಿ ಒಂದ್ ಆಟ ಆಡೋಣ. ಆಗಲ್ಲಮ್ಮ, ಬ್ಯಾಟಿಂಗ್ ಬೌಲಿಂಗ್ ಒಂದೇ ಸಲಿ ಮಾಡಕ್ ಆಗಲ್ಲ. ನಡಿಯೋ ಯಜಮಾನ್, ಬರದ್ ಬಂದ್ಬಿಟ್ಟಿದೀವಿ. ಜಸ್ಟ್ 10 ಮಿನಿಟ್. ಇಬ್ರಲ್ಲಿ ಯಾರಾದ್ರೂ ಒಬ್ರು ನಿಲ್ಲಿಸ್ರು. ನೀನ್ ಮಧ್ಯದಲ್ಲಿ ಬರ್ಬೇಡ. ಏನ್ ಮಾಡೋದು, ದೇವ್ರು ನನ್ನ ಮಧ್ಯದಲ್ಲಿ ಇಟ್ಬಿಟ್ಟಿದ್ದಾನಲ್ಲ. ಅಣ್ಣ, ಈ ವೆಂಕಟೇಶ್ವರ ಅಂದ್ರೆ ನಾನೇ. ನೀವು ಗಂಡಿಸ್ತಾನೆ ಕನ್ಫರ್ಮ್ ಆಯ್ತಾನೆ. ಬೇಡ ಬೇಡ, ಎದ್ದು ಬಲ ಪ್ರದರ್ಶನ ತೋರ್ಸೋಣ ಅಂತ ಇದ್ದೆ. ಎದ್ದು ಬಲ ಪ್ರದರ್ಶನ ತೋರ್ಸೋಣ ಅಂತಿದ್ರ? ನಾವ್ ಎತ್ತಿ ಏನೇನ್ ತೋರಿಸ್ಬಿಡ್ತೀರ ಅಂತ ಭಯ ಬಿದ್ವಣ್ಣ. ಕೇಳ್ಬೇಡಣ, 25 ವರ್ಷದಿಂದ ನೀವು ಊರ್ ಬಿಟ್ಟು ಬಂದಿದ್ರ? ಹೌದು. ಕರೆಕ್ಟ್. ನಿಮ್ ಊರ್ ರಾಮ್ಪುರ ತಾನೆ? ಅಲ್ಲ, ಶ್ರೀರಾಮ್ಪುರ. ಅಯ್ಯೋ, ನಿಮ್ಮ ಅಪ್ಪನಿಗೆ ರಾಮ್ಪುರದಲ್ಲಿ ಉಡ್ಸಕ್ ಏನಾಗಿತ್ತು? 50 ಕಿಲೋಮೀಟರ್ ಹಿಂದೆನೆ ಉಡ್ಸೋನಲ್ಲ, ಅವ್ನ ಯೋಗ್ಯತೆಗೆ ಆಯ್ತು. ಟೈಮ್ ಆಯ್ತು. ಏನಕ್ಕ ಸ್ವಲ್ಪ ತಲೆ ಬಾಚ್ಕೋಬೇಕ. ಹಲೋ ಹಲೋ, ಯಾರು ಅಂತ ಗೊತ್ತಾಯ್ತಾ? ಇಲ್ಲ, ಯಾರು? ಪರವಾಗಿಲ್ಲ ಕಣ್ರಿ, ನೀವು ಡವ್ ಮಾಡೋದು ಕಲ್ತ್ಬಿಟ್ರಿ. ಓಕೆ, ಇವಾಗ ನಿಮ್ಗೆ ಏನ್ ಬೇಕು? ಅಸಲಿಗೆ ನೀವು ಬೇಕು, ಬಡ್ಡಿಗೆ 2 ಮಕ್ಳು ಸಾಕು. ಹಲೋ, ಸುಮ್ನೆ ಕಾಮಿಡಿ ಮಾಡ್ದಿ. ಹೌದಾ? ನಂಗ್ ನಗುನೇ ಬರ್ಲಿಲ್ಲ. ಫೋನ್ ಕಟ್ ಮಾಡ್ಬಿಡ್ತೀನಿ. ಪರವಾಗಿಲ್ಲ, ಹೆಂಗು ಮಾರ್ಕೆಟ್ ಕಡೆ ಬರ್ತಿರಲ್ಲ, ನಿಮ್ ಮುಂದೆನೆ ಬರ್ತೀನಿ, ನಿಮ್ ಫೋಟೋನು ತೆಗಿತೀನಿ. ಈ ಆಟ ಎಲ್ಲ ಬೇಡ ನನ್ನ ಹತ್ರ. ಧೋನಿಗೆ ಬೌಲಿಂಗ್ ಬೇಡ ಅಂದ್ರೆ ಓಕೆ, ಸಚಿನ್ಗೆ ಬ್ಯಾಟಿಂಗ್ ಬೇಡ ಅಂದ್ರೆ ಹೆಂಗೆ? ಹಲೋ, ಮಿಕ್ಕಿದ್ದು 6 ಗಂಟೆಗೆ ಫೋಟೋ ಕಳಿಸ್ಬಿಟ್ಟು ಹಲೋ. ಹಾಯ್. ಅಕ್ಕ ಏನಾಯ್ತಕ್ಕ? ಅಕ್ಕ ಸೈಲೆಂಟ್ ವೆಂಕಟೇಶ. ಏನು ಅದಾಗದೆ ಬಿಚ್ಕೊಂಡ್ಬಿಡ್ತು? ಅದು ಒಳಗೆ. ಅಯ್ಯೋ ನನ್ ಮಗನೇ, ನೀನು ದರಿದ್ರ ಲಕ್ಷ್ಮಿ ದತ್ತು ಪುತ್ರ ಇದ್ದಂತ್ಯಾ. ಬೆಳಗಿಂದ ಒಂದಾದ್ರೂ ಗಂಡು ಏನು ಸಿಕ್ಕಿದ್ರನು ಎಲ್ಲ ಅರಬೇರಕ್ಲೆ ಸಿಗ್ತಾವ್ರೆ. ಒಳಗ ನಾನು ಹೋಗ್ತೀನಿ. ಹಂಗೆಲ್ಲ ಅನ್ಬೇಡ ಯಜಮಾನ್, ನಾನು ನಿಮ್ ಜೊತೆ ಒಳಗೆ ಬರ್ತೀನಿ, ಬನ್ನಿ. ಬೇಡ ಸ್ವಾಮಿ, ದೇವ್ರು ನಮ್ಮ ಅಂಡನ್ನ ಕೆರ್ಕೊಳ್ಳಷ್ಟು ಕೈ ನಮ್ಗೆ ಉದ್ದ ಕೊಟ್ಟವನೆ. ನಾವು ಕೆರ್ಕೋತೀವಿ, ನೀವು ಹೋಗ್ತಾ ಇರಿ. ಹೋಗಿ. ಸೆಟ್ ಆದ್ರೆ ಏನಾರ ಆಗೋ ಚಾನ್ಸಸ್ ಇದೆ.
ಯಜಮಾನ್ ಅಮಿಜಾನ್. ಹ್ಯಾಪನಿಂಗ್ ಅಯ್ಯೋ ಆ ಮುಂಡೆ ಮಗ ಹೆಣ್ಮಕ್ಳು ಸಿಗದೆ ಹುಚ್ಚ ಆಗ್ಬಿಟ್ಟವ್ರು ಕಣ ಈ ರಾಮರ ವಿಜ್ಞಾನನೆಲ್ಲ ಪೇಪರ್ ಗಟ್ಲೆ ನನ್ನ ಮುಂದೆ ಓದ್ಬಿಟ್ನ ಅಮಿಜಾನ್. ಅದೇನೋ ತಮ್ಗೆ ಭಗವಂತ ಅಂಡ್ ಕೆರ್ಕೊಳ್ಳೋಷ್ಟುದ್ದ ಕೈ ಕೊಟ್ಟೇನೆ ಅಂತ ಇದ್ರಿ ಮುಚ್ಕೊಬೇಕಾಗಿತ್ತು. ಮುಚ್ಕೊಂಡಲ್ಲೋ ಅವನ ಕ್ರೀಡೆನ ನೋಡಕ್ಕಾಗದೆ ಎರಡು ಕೈಯಿಂದ ನನ್ನ ಕಣ್ಣುಗಳನ್ನ ಮುಚ್ಕೊಂಡಪ್ಪ. ಹಲೋ ಹಲೋ, ನನಗೆ ಗೊತ್ತು ನೀವು ಕೋಪದಲ್ಲಿದ್ದೀರಾ ಅಲ್ವಾ? ಓಕೆ ಓಕೆ, ಆಕ್ಚುಲಿ ಹೇಳ್ಬೇಕು ಅಂದ್ರೆ ನಿಮ್ಮನ್ನ ನಾನು ಟೆಸ್ಟ್ ಮಾಡಿದೆ, ನಿಮ್ಮ ಮನಸ್ಸಲ್ಲಿ ನಾನು ಇದ್ದೀನಾ ಅಂತ. ಆದ್ರೆ ಈಗ ಅರ್ಥ ಆಯ್ತು ನಿಮ್ಮ ಮನಸ್ಸು ಫುಲ್ಲು ನಾನಿದ್ದೀನಿ ಅಂತ. ನನ್ನ ನೋಡೋ ಆಸೆ ಇದ್ರೆ ಬೆಳಿಗ್ಗೆ ಮಾರ್ಕೆಟ್ ಬಂದು ಇದೇ ನಂಬರ್ ಕಾಲ್ ಮಾಡಿ, ನಾನು ಸಿಗ್ತೀನಿ. ರೀ ನಿಮ್ ಕಾಲರ್ ಟ್ಯೂನ್ ತುಂಬಾ ಚೆನ್ನಾಗಿದೆ ರೀ. ಇವನು ಗೆಳೆಯನಲ್ಲ ಗೆಳತಿ ನಾನು ಮೊದಲೇ ಅಲ್ಲ. ಬರ್ಲಾ? ಬಾಯ್ ಚಿನ್ನ, ಬಾಯ್. ಅಕ್ಕ ಬ್ಯಾಡಕ್ಕ, ಒಳ್ಳೆ ಉಪ್ಪಿನ ಮೂಟೆಗೆ ಪ್ಯಾಂಟ್ ಶರ್ಟ್ ಹಾಕ್ತಂಗ ಅವನೇ. ಅಯ್ಯಪ್ಪ ಮುಚ್ಕೊಂಡು ಸುಮ್ಮನೆ. ರೇ ನಿಮ್ಗಾರ ಅಣ್ಣ ತಮ್ಮ ಇಲ್ವೇನ್ರಿ? ರೇ ನಾವ್ ಆತ ಅಲ್ಲ ಕಣ್ರಿ. ಏನ್ರಿ ನೀವು? ನಾನೇ ಸಂಧ್ಯಾ. ಅದಕ್ಕೇನ್ರಿ ಇವಾಗ ಇದು ಸಂಧ್ಯಾ ಬಿಟ್ರೆ ನಾವೇ ನಿಮ್ಮ ಅಯ್ಯೋ ಲೇ, ಏನ್ ಆಟ ಆಡ್ತೀಯಾ? 11:15 ಇಲ್ಲಿ ಬಾ ಅಂತ ಹೇಳ್ಬಿಟ್ಟು ಈಗ ಫೋನ್ ಮಾಡಿದ್ರೆ ಫೋನ್ ಎತ್ತಿಲ್ಲ. ಈ ಫೋನಾ? ರೇ ಇದು ನಮ್ಮ ಫ್ರೆಂಡ್ ಪ್ರಿಯತಮ್ಮದು ಕಣ್ರಿ. ರೂಮಿಗೆ ಬಂದಿದ್ದ ಮರ್ತೋಗ್ಬಿಟ್ಟ. ಸಾಯಂಕಾಲ ಬತ್ತಾನೆ ಕೊಡ್ತೀನಿ ಬಿಡ್ರಿ. ಅವ್ನ್ಗೆ ಹೇಳು ನಾಳೆ 11:15 ಗೀತಾ ಬ್ಯಾಂಗಲ್ ಸ್ಟೋರ್ ಹತ್ರ ಬರ್ತೀನಿ ಅಂತ. ಅವ್ನ್ ಏನಾದ್ರೂ ಸಿಕ್ಕಿಲ್ಲ ಅಂದ್ರೆ ನಿನ್ನ ಬಿಡಲ್ಲ ನಾನು. ಅರೆ ಕದೇ ಮೀನ್ಗೆ ಬಲೆ ಹಾಕಿದ ಆಯ್ತಪ್ಪ. ಇನ್ನು ಮೀನ್ಗೆ ಕವಲಿ ಮೇಲೆ ಹಾಕೊಳ್ಳೋದು ನಿಮ್ ಕೆಲ್ಸ. ಅರೆ ಖದೇಮ್ ಖದಮ್ ಕುತ್ಸೋಗಯ ಖದಮ್ ಕುತ್ಸೋಗಯ. ಯಾಕೋ ಕಾದಿಮ್ ಏನಾಯ್ತು? ಅಯ್ಯೋ ಅಣ್ಣ, ಗ್ರಾಚಾರ್ ಮರಿ ಅಥವಾ ಖುದಾಕ್ ಆಗರಂಗೆ. ಹೌದು, ಕೇಳೋದು ಮರ್ತಿದ್ದೆ. ನಿಂಗೆ ಯಾಕೋ ವೋಟರ್ಸ್ ಲಿಸ್ಟ್? ಅಣ್ಣ ಅದ್ಯಾರೋ ವೆಂಕಟೇಶ್ವರ ಅಂತೆ, इसकी जनता गड़ी ತುಂಡು वो कितना ಚಂಗಲ್ है मालूम है? 20-25 ವರ್ಷದ ಹಿಂದೆ ರಾಂಪುರದಿಂದ ಬೆಂಗಳೂರಿಗೆ ಚಂಗಲ್ ಎತ್ತಾಗ ಬಂದಿದ್ದಾನೆ. ಇನ್ನು ಚಂಗಲ್ ಎತ್ತುತ್ತಾನೆ ಅವನೇ. ಆ ನನ್ನ ಮಗಂದು ಒಕ್ಕ ಇತ್ತೀಚೆಗೆ ಸದೋಗ್ಬಿಟ್ಟಿದ್ದಾರೆ. ಅದನ್ನ ನೋಡೋಕೋ ಬಂದಿಲ್ಲ ಈ ಕಚಡ ನನ್ನ ಮಗ ಅಂದ್ರೆ ಹೆಂಗಿರ್ಬೇಕು ನೋಡೋಣ. ಅವನ ಹುಡಿಕೊಂಡು ನಮ್ಮ ಈ ಫ್ರೆಂಡು ಬಂದವನೇ, ಅವ್ರದ್ದು ಅಕ್ಕಂದು ಮಗ ಅಂತೆ. ಅವನ ಕೈಗೂ ಸಿಕ್ಕದಂಗೆ ಓಡಾಡ್ತವನೇ ವೆಂಕಟೇಶ್ವರ ವೇಸ್ಟ್ ನನ್ನ ಮಗ. ಅವನೇನಾದ್ರೂ ಸಿಕ್ಬಿಟ್ಟು ಒಂದು ಸೈನ್ ಹಾಕಿ ಕೊಟ್ಟಿದ್ರೆ ರಾಂಪುರದಲ್ಲಿ ದೊಡ್ಡ ಸೈಟ್ ರಿಜಿಸ್ಟ್ರೇಷನ್ ಆಗ್ಬಿಡ್ತಾ ಇತ್ತು. ಅದಕ್ಕೂ ದಾರಿ ಮಾಡ್ಕೊಟ್ಟಿಲ್ಲ ನನ್ನ ಮಗ. ಅವನೇನಾದ್ರೂ ನನ್ನ ಕೈಗೆ ಸಿಗ್ಬೇಕು, ಅವ್ನು ಗೂಡ ಹೊಡೆದ್ಬಿಡ್ತೀನಿ, ಅವ್ನು ಬಿದ ತೆಗೆದು ಕಟ್ಟಾಗ ಹಾಕ್ಬಿಡ್ತೀನಿ. ನೋಡ್ತಾರೆ ಇಸ್ಕೆ ಮಾಕೆ ಯಾಕಣ ಯಾರಿಗೋ ಬೈದ್ರೆ ನಿನ್ ಯಾಕಣ ಎದ್ದು ಬಿಡ್ತು? ನಾನೇ ವೆಂಕಟೇಶ್ವರ ಗೌಡ. ಅಯ್ಯೋ ಅಣ್ಣ, ನಿಮ್ಮ ಹೆಸರು ಡಿ.ವಿ. ಗೌಡ ಅಲ್ವಾ? ಡಿ ವೆಂಕಟೇಶ್ವರ ಗೌಡ. ನಾನೇ ಅಣ್ಣನ್ ಮನ್ಸಲ್ ಬೈಕತ್ತೀನಿ, ನೀನ್ ಬಾಯ್ ಬಿಟ್ಟು ಎದುರುಗಡೆ ಬೈತ್ಯಾ? ಅಯ್ಯೋ ಯಾಕೆ ಮಗನೇ, ಏಯ್ ಅವನಾದ್ರೂ ಪರವಾಗಿಲ್ಲ, ಯಾರು ಅಂತ ಗೊತ್ತಿಲ್ಲದೆ ಬೈದ. ನೀನು ಯಾರು ಗೊತ್ತಿದ್ದು ಹಿಂದೆನೆ ಬೈತಿಯಲ್ಲ. ಅಣ್ಣ ತಪ್ಪಾಯ್ತಣ್ಣ. ಆಯ್ತು, ನಾಳೆ ಬೆಳಗ್ಗೆ 11:00 ನಮ್ಮ ಅಕ್ಕನ ಮಗನ್ ಕರ್ಕೊಂಡ್ ಬಾ. ಹೋಗೋ. ಎದೆಲೆ ಹಾಲಿಟ್ಕೊಂಡು ನಂದಿನಿ ಡೈರಿ ಹುಡುಕ್ತಾ ಇದ್ನಲ್ಲಪ್ಪ. ನಾಳೆ 11:00. ಓಕೆ 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 ಫಿಕ್ಸ್ ಅಪ್ಪ. ನಿನಗೂ ಫಿಕ್ಸ್ ನಾಳೆ 11:00. ಹೆಣ್ಣು ಎಂತ ಕಲ್ಲಾದ್ರು ಅವಳನ್ನ ಕೆತ್ತೋ ಉಳಿನ ದೇವ್ರು ನಮಗ್ ಕೊಟ್ಟಿರ್ತಾನೆ. ನಾನು ಹೊರಗಡೆ ಕಾಮಿಡಿಯನ್ ಆದ್ರೂ ಒಳಗೊಬ್ಬ ಹೀರೋ ಇದ್ದಾನೆ ಅಂತ ಪ್ರೂವ್ ಮಾಡಿ ತೋರಿಸ್ತೀನಿ. ಹಲೋ 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 ಹಲೋ
ಇವಾಗ ಎಲ್ಲಿ ಹೊಡಿತ್ಯಾ? ಯಾರು ನೀನು? ನಾನೇ ನಿನ್ನ ಪ್ರಿಯತಮ. ನೋವಾಯ್ತಾ? ನಂದು ಸ್ಟೀಲ್ ಬಾಡಿ ಅಲ್ವಾ, ನಿಮಗೇನಾದ್ರು ಮಂಡಿ ನೋವಾಯ್ತಾ? ಅದಿರ್ಲಿ, ಈ ಮಾವನ್ ರೊಮ್ಯಾನ್ಸು ಹೇಗಿತ್ತು? ವಾಂತಿ ಬರೋ ತರ ಇತ್ತು. ವಾಂತಿನ? ಅಯ್ಯೋ ಅಮ್ಮ, ನಾನೇನು ಮಾಡ್ಲಿಲ್ವೇ? ವಾಂತಿ ಬಂತು. ಸಾರಿ. ಹುಡುಗ ಎಷ್ಟು ರೊಮ್ಯಾಂಟಿಕ್ ಆಗಿರ್ತ ಅನ್ನೋದೇ ಫಸ್ಟ್ ಟೆಸ್ಟ್. ಆ ಫಸ್ಟ್ ಟೆಸ್ಟ್ ಅಲ್ಲಿ ಫೇಲ್ ಆಗ್ಬಿಟ್ಟೆ. ಟೆಸ್ಟ್? ಬಾ ಬಾ, ಇನ್ನು ಸುಮಾರು ಟೆಸ್ಟ್ ಇದೆ, ಬಾ. ಇನ್ನು ಟೆಸ್ಟ್? ರೊಮ್ಯಾನ್ಸ್ ಅಲ್ಲಿ ಫೇಲ್ ಆಗಿದ್ದೀನಿ ಅಂದ್ಮೇಲೆ ಗಂಡಸ್ತನಕ್ಕೆ ಅವಮಾನ. ನೆಕ್ಸ್ಟ್ ಟೆಸ್ಟ್ ಅಲ್ಲಿ ಔಟ್ ಆಫ್ ತೆಗಿಲೇಬೇಕು. ಬಟ್ ಆದ್ರೆ ಇದು ಬೇರೆ ಪಂಚರ್ ಆಗ್ಬಿಟ್ಟಿದ್ಯಲ್ಲಪ್ಪ. ಲೈಫಲ್ಲಿ ಎದ್ದೊಳ್ದಂಗೆ ಹೊಡೆದು ಬಿಟ್ಟವಳೆ. ಅಮಿಜಾನ್ ಅಲಗೆ ನೀನೇ ಮಾಡ್ತಾ ಇದೀಯ ನನ್ನ ಮಗನ. ಏ ಮರೆ ಬಾಯ್ಲೆ ಬಾ ಅಮ್ಮ ಇಲ್ಲಿ. ಅಯ್ಯೋ ನಿನ್ನ ಕಡಿದ್ರೆ ಹತ್ತೂರ್ಗ ಹಂಗಿದ್ಯಾ, ನನ್ನ ಮರಿ ಅಂತೀನಲ್ಲೇ. ಯಾರನ್ನ ನೋಡ್ಬೇಕು? ನಿನ್ ವಿಚಾರಕ್ಕೆ ಬರ್ತೀನಿ. ಈಗ ನಾನು ಸಿಲ್ಕ್ ಸ್ಮಿತಾ ಮನೆ ತಗೋಬಿಟ್ಟು ಡಿಸ್ಕೋ ಶಾಂತಿ ನೋಡ್ಬೇಕಂದ್ರೆ ಆಯ್ತದ? ಆಗಲ್ಲ. ಹಂಗೆ ಡಿ ವಿ ಗೌಡ್ರ ಮನೆ ತಗೋಬಿಟ್ಟು ಸರಾಜಮ್ಮನ್ ನೋಡ್ಬೇಕು ಅಂದ್ರೆ ಆಯ್ತದ? ರಾತ್ರಿ ಬಂದ್ರೆ ಆಗುತ್ತೆ ಅಲ್ವಾ? ಹಂಗೆ ನಾನು ಇವಾಗ ಗೌಡ್ರು ನೋಡ್ಬೇಕು ಅಂದ್ರೆ ಗೌಡ್ರ ಮನೆ ಹತ್ರ ಬರ್ಬೇಕು. ಬಾಯ್ಲಿ. ಲೇ, ನಾನು ಯಾರು ಅನ್ಕೊಂಡೆ? ಗೌಡ್ರನ್ನ ಎಂಟ ಅಳಿಯ. ಈ ಮೊಬೈಲ್ ನಲ್ಲಿ ಎಲ್ಲ ಇದೆ, ಕ್ಯಾಮ್ರಾ, MP3, ಮೆಮೊರಿ ಕಾರ್ಡ್. ಆದ್ರೂ ವೇಸ್ಟ್. ಯಾಕೆ? ನಿಮ್ ನಂಬರ್ ಇಲ್ವಲ್ಲ? ಓಹೋ, ನಾನ್ ಪರ್ಸನಲ್ ನಂಬರು ಯಾರಿಗೂ ಕೊಡಲ್ಲ. ನಮ್ಮ ಯಜಮಾನ್ರು ಬೈತಾರೆ. ಹೊಸ ಫೋನ್ ತಗೊಂಡೆ, ಕ್ಯಾಮರಾ, ಮೆಮೊರಿ ಕಾರ್ಡು, ವಿಡಿಯೋ ಎಲ್ಲ ಇದೆ, ಆದ್ರೂ ಎಷ್ಟು? ಯಾಕೆ ಸರ್? ನೀ ನಂಬರೇ ಇಲ್ವಲ್ಲ? ಅಯ್ಯೋ, ಅದಕ್ಕೇನಂತೆ, ತಗೊಳ್ಳಿ ಸರ್, ನಾನೇ ಕೊಡೋಣ ಅಂತಿದ್ದೆ. 9 ಹೇಳ್ಬೇಡ, ಮಿಸ್ಯೂಸ್ ಮಾಡ್ಕೋತಾರೆ. ಕೊಡಲ್ಲ ಅಂದ್ರೇನೆ ಬಿಡಲ್ಲ, ಇನ್ ಕೊಡ್ತೀನಿ ಅಂದ್ರೆ ಬಿಡ್ತಾನ? ಸರ್, ಆದ್ರೂ ನೀವು ತುಂಬಾ ಗ್ರೇಟು ಸರ್. ಎಷ್ಟು ದುಡ್ಡು ಇಟ್ಕೊಂಡಿದ್ರು ಮೈ ಮೇಲೆ 1 ಗ್ರಾಮ್ ಚಿನ್ನ ಹಾಕೊಂಡಿಲ್ವಲ್ಲ ಸರ್? ನಾನು ಚಿಕ್ಕವನಾಗಿದ್ದಾಗ ನನ್ನ ಚಿನ್ನದ ಹುಡುಗ ಅಂತಿರ್ಲಿಲ್ಲ, ಚಿನ್ನದ ಹುಡುಗ ಅನ್ನೋರು. ಅಷ್ಟು ಚಿನ್ನ ಹಾಕಿದ್ದ ಮೈ ಮೇಲೆ. ನಾನು ಚಿನ್ನದ ಚಮಚನ ಬಾಯಲ್ಲಿ ಇಟ್ಕೊಂಡ್ ಬೆಳೆದವನು. ಯಾಕಲಾ ಕೆಮ್ತಿಯಾ? ನಮ್ದು ರಾಜರ ಪರಂಪರೆ, ನಮ್ಮಲ್ಲಿ ಹುಲಿ ಹಾಲು ಕುಡಿದು ಬೆಳೆದವರು. ನಾಂಕಮ್ಮ ಅವ್ರ ರಂಗ, ನಿಮ್ಮ ಅಕ್ಕನ ಮಗ. ಏನ್ ಮಾವ ರಂಗ? ಮಾವ, ಅಕ್ಕ ಸತ್ತೋದ್ಲು ಕಣ್ ಮಾವ. ಕಣ್ಮಾವ ಮಾವ, ಅಕ್ಕ ಎಲ್ಲ ಹೇಳವಳೆ, ಅದೇ ನಿನ್ ಕದ್ದೂರ್ ಬಿಟ್ಟು ಬಂದಿದ್ದು. ಆಮೇಲೆ ಕೆರೆತವ ಹೆಣ್ಣೆಗ್ಸರು ಸ್ನಾನ ಮಾಡ್ತಿದ್ರೆ ನೀನು ಕದ್ದು ನೋಡ್ಬಿಟ್ಟು ತಗಲಾಕೊಂಡು ಎಲ್ಲ ಹೇಳದ. ಆಮೇಲೆ ಲಲಿತಕ್ಕ ಜಾಕೆಟ್ ಅಲ್ಲಿ ದುಡ್ಡಿಕ್ಕಿದ್ರೆ ಅವ್ರಿಗೆ ಗೊತ್ತಾಗದಂಗೆ ಎಗರಿಸ್ಬಿಟ್ಟಿದ್ದಂತೆ. ಆಮೇಲೆ ರಾಜ ಪರಂಪರೆ, ಇವರು ರಾಜರ ಪರಂಪರೆ ಅಂತ ಯಾವ ಚಂಗಲ್ ನನ್ ಮಗ ಹೇಳಿದ್ದು ನೋಡ್ರಿ. ಆ ಅರಮನೆಯಲ್ಲಿ ನಮ್ ತಾತ ಕುದುರೆ ಲದ್ದಿ ಎತ್ತಾ ಇದ್ದ. ಅದನ್ನ ಬಿಟ್ರೆ ಬೇರೆ ಯಾವ ಸಂಬಂಧ ಇಲ್ಲ ಅಕ್ಕನ್ ಸುಮ್ಕಿರಿ. 5 ನಿಮಿಷ ಬರ್ತೀರಿ, ಕರ್ಕೊಂಡೋಗು. ಏನ್ಲಾ ಹಂಗೆ ಅಂತ ಏನ್ಲಾ? ಕರ್ಕೊಂಡು ಹೋಗ್ಬೇಕಣ್ಣ, ನಾನ್ ಯಾರು ಅಳಿಯ? ಏನ್ ಮಾವ ನೀನ್ ವೇಟ್ ಮಾಡಿ ಇಟ್ಕೊಂಡಿದ್ಯಾ? ಕರ್ಕೊಂಡೋಗ್ಲಾ? ಅಯ್ಯೋ, ನೀನ್ ಇರೋ ಬಿಟ್ಟು ನೋಡು, ಹೊಟ್ಟೆ ಕೊಯ್ಸ್ಕೊಂಡು ಆಪರೇಷನ್ ಮಾಡಿಸ್ಕೊಳ್ಳ. ನೋಡ್ತಾ ನೀನು 8 kg ಮಾಂಸ ದಿನ ನಂಗೆ ಅವನೇ. ಮಾವ 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 ತಕೋ ಮಾವ, ಇದು ಆಸ್ತಿ ಪತ್ರ ಮಾವ. ಕಳ್ದಾಕ್ಬಿಟ್ಟಿದ್ದೆ. ಮಾವ ತಿರ್ಗಾ ತರ್ಸಿದೀನಿ ಮಾವ. ಎಷ್ಟು ಎಕರೆ ಐತೆ ಗೊತ್ತಿಲ್ಲ ಮಾವ. ನೋಡ್ತಾ ಇರೋ ಜೋಪಾನ ಜೋಪಾನ. ಬನ್ನಿ, ನಾನಿದ್ದೀನಲ್ಲ. 60 ಎಕರೆ. ಮೇರಿ ತೇರಿ. ಇಷ್ಟೇನಾ? ಅಯ್ಯೋ, ನನ್ ಮಗ.
ದೇವಸ್ಥಾನಕ್ಕೆ ಹೋಗೋ ಅಭ್ಯಾಸನೇ ಇಲ್ವಾ? ಇಲ್ಲ. ದೇವ್ರ ಮೇಲೆ ಭಕ್ತಿನೇ ಇಲ್ವಾ? ಹಲೋ, ದೇವರೆಲ್ಲ ನಮ್ಮ ಮೈ ಮೇಲೆ ಬಂದ್ರೆ ಒಂದೊಂದು ತಿಂಗಳು ಇದ್ದೋಗೋದು ಗೊತ್ತಾ? ಹಾ ನೋಡಿ 7 ಡೇ ಟ್ರೂ. ಏನಮ್ಮ ನಮ್ಗೇನು ಭಕ್ತಿ ಇಲ್ಲ ಅನ್ಕೊಂಡಿದ್ಯಾ? ಎಷ್ಟು ಭಕ್ತಿ ಇದೆ ಅಂತ ಪ್ರೂವ್ ಮಾಡಿ ತೋರಿಸ್ಲಾ? ಎಲ್ಲಿ, ಯಾರಲ್ಲಿ? ಓಕೆ, ಹಾ ಅಲ್ಲಿ ನೋಡಿ, ಅವನಿಗಿಂತ ನನಗೆ ಭಕ್ತಿ ಜಾಸ್ತಿ ಇದೆ ಅಂತ ನಾನು ಪ್ರೂವ್ ಮಾಡಿ ತೋರಿಸ್ತೀನಿ, ಬರ್ಲಾ? ಈ ಮಾವ ಒಂದ್ಸಲಿ ಕಮಿಟ್ ಆದ್ರೆ ನನ್ನ ಮಾತನ್ನ ನಾನೇ ಕೇಳಲ್ಲ. ಇದೊಂದು ಬಿಟ್ಟು ಒಳ್ಳೆ ಟೈಮ್ ಶುರು ಮಾಡೋದ. ಶುರು ಮಾಡಿ, ಇಲ್ಲಾಂದ್ರೆ ನಮ್ಗೆ ಮೂಡ್ ಬರಲ್ಲ. ಶುರು ಮಾಡಿ. ನಮ್ದು ಕ್ಯಾನ್ಸಲ್. ಕ್ಯಾನ್ಸಲ್. ಒಂದ್ಸತಿ ಕಮಿಟ್ ಆದ್ರೆ ತೆಂಗಿನಕಾಯಿ ಅದ್ರ ಮಾತು ಅದೇ ಕೇಳಲ್ಲ. ದೇವ್ರಿಗೆ ಪೂಜೆ ಮಾಡಿ ಅಂದ್ರೆ ದೇವ್ರ ಹತ್ರನೇ ಕಳಿಸ್ತಾ ಇದ್ರಲ್ರೋ. ಪರವಾಗಿಲ್ವೇ, ತೃಪ್ತಿ ಸಿಕ್ತು ಅಂತ ಕಾಣಿಸುತ್ತೆ. ಹೆಂಗೋ ಹೇಳ್ತೀಯಾ? ತಲೆ ಮೇಲಿಂದ ಕುಂಕುಮದ ನೀರು ಬರೋದ್ ನೋಡಿ. ಕುಂಕುಮದ ನೀರ ಲೇ ಬ್ಲಡ್ ಕಂಡ್ರೋ. ಸಂತೋಷಣ. ಇಷ್ಟೊಂದು ಸ್ಮೈಲ್ ಬಂದ್ಮೇಲೆ ಇನ್ನೊಂದು ತೆಂಗಿನಕಾಯಿ ತಲೆ ಮೇಲೆ ಹೊಡ್ಕೊಂಡ್ರು ಚಿಂತೆ ಇಲ್ಲ. ಹೆಂಗಾದ್ರೂ ಸೆಟ್ ಮಾಡ್ಬಿಡ್ಬೇಕು. ಅಣ್ಣ ಒಂದೊಂದು ಸ್ಪೂನಲ್ಲಿ ಮಾಡಕ್ಕಿಂತ ಕೈಯಲ್ಲಿ ಮಾಡ್ರೆ ಬಂದ್ಬಿಡಕ್ಕಿಲ್ವೇ? ನಾನೇನೇ ಮಾಡಿದ್ರು ಸ್ಪೂನಲ್ಲೇ ಮಾಡೋದು. ಹಂಗೇನಣ್ಣ? ಆಯ್ತಣ್ಣ. ಅಣ್ಣ ಬೆಳಗ್ಗೆ ಸರಣ್ಣ ತೊಳ್ಕೊಳಕ್ ಹೋಗಿ ಕೆರ್ಕೊಂಬಿಟ್ಟಿಯ ಸ್ಪೂನಲ್ಲಿ. ತಿನ್ನ ಟೈಮಲ್ಲಿ ಏನೇನೋ ಮಾತಾಡ್ತಿಯಲ್ಲ. ಒಳ್ಳೆ ಬನ್ನೂರ್ ಕುರಿ. ಮಾವ ನನಗೆ ಕೊಡದೆ ಮರ್ತಾಯ್ತು. ಅವ್ವ ಹೇಳ್ತಿದ್ಲು, ತಗಾಯ್ತು ನಿನಗೆ ಮೈಸೂರು ಪಾಕ್ ಅಂದ್ರೆ ಭಾರಿ ಇಷ್ಟ ಅಂತೆ. ಅವಾಗಿಂದ ನೋಡ್ತಾ ಇದ್ದೀನಿ, ಬೇಜಾರು ಮಾತಾಡ್ತಾ ಇದೀಯಾ? ಹೋಗ ಕಡೆ. ಸಾರ್ 1 ಕೋಟಿ ಪ್ರಾಪರ್ಟಿ ತಂದು ಬಾಯಿಗಿಡ್ತವ್ನೆ. ಸೈನ್ ಆಗೋವರ್ಗು ಹುಷಾರು. ಏ ಬಾಪ, ಎಷ್ಟು ರುಚಿ ಆಗದೆ. ಇಷ್ಟು ವರ್ಷ ಆದ್ಮೇಲೆ ಬಂದಿದೀಯಾ, ಒಂದೇ ಒಂದ್ ಇಡ್ತೀಯಲ್ಲ. ನನ್ನ ವಯಸ್ಸಾದ್ರೂ 2 ಇಡತ್ತಾನೆ. ಮಾವೋ ನೀನು ಅಂದ್ರೆ ಒಂದೇನು, ಈ 4 ನಿನಗೆ ತಕಮಾವ. ಇದನ್ನ ಮಾರ್ಬಿಟ್ಟು ತಾನೇ ದುಡ್ಡು ತಗೊಳದ್ ನೀನು. ನನಗೆ ಬರ್ಕೊಟ್ಬಿಡು, ಅದೇನ್ ದುಡ್ಡು ನಾನೇ ಕೊಡ್ತೀನಿ. ಮಾವೋ ನಾನ್ ತೊಳ್ಕೊತೀನಿ, ನೀರ್ ಕೊಡು ಅಂತಂದೆ. ನೀನು ಬೇಡ, ನಾನೇ ನೀರಾಕ್ ತೊಳಿತೀನಿ ಅಂದ್ರೆ ನಾನು ಬೇಡ ಅನ್ಲೇ. ಇಲ್ಗ ಹಾಕ್ಬೇಕಾ? ಆಗ್ತಾ ಇದೀನಿ. ನಂಗೆ 1000 ರೂಪಾಯಿ ನೋಟ್ ಬೇಡ ಮಾವ, 100 ರೂಪಾಯಿ ಕಟ್ಕೊಡು. ನಂತ ದುಡ್ಡದಂತ ಎಲ್ರಿಗೂ ತೋರಿಸ್ಬೇಕು. ಸಾಲ್ಗಾರ ದುಡ್ಡಲ್ಲ ಬರೋದು ಸಾಯಿಸ್ಬಿಡ್ತೀನಿ. ಇಷ್ಟು ದಿನ ವಿಧಿ ನನ್ನ ಮೇಲೆ ಸವಾರಿ ಮಾಡ್ತಿತ್ತು, ಇನ್ಮೇಲೆ ನಾನು ವಿಧಿ ಮೇಲೆ ಸವಾರಿ ಮಾಡ್ತೀನಿ ಮಾವ. ಹಾಕಪ್ಪ ಹಾಕೋ. ನನ್ಗೆ ಇಷ್ಟು ಬೇಗ ಸಿಗ್ತದೆ ಅಂತ ಗೊತ್ತಿರ್ಲಿಲ್ಲ ಮಾವ. ಅಯ್ಯೋ ಹಾಕಪ್ಪ. ನಾನು ಇಂಗ್ಲೀಷ್ ಅಲ್ಲಿ ಹಾಕ್ಲಾ, ಕನ್ನಡದಲ್ಲಿ ಹಾಕ್ಲಾ? ಹಾಕಿದೀನಿ ಮಾವ. ದುಡ್ಡು ಮಾವ. ನನ್ ಮಗನ್ ಹೊರಗೆ ಹಾಕ್ರೋ ಮಾವ. ಮೋಸ ಕಣ್ ಮಾವ, ಕಣ್ಣೋಯ್ತಾ ನಿನ್ಗೆ? ಕಾಂಡವ್ರ ಜಮೀನ ಬಿಡುಕಿರೋ ನಮ್ಮನೆಗೆ ಒಂದ್ ಸೈನ್ ಹಾಕಿದ್ರೆ ಬಿಡ್ತೀನ. ಕ್ರಿಸ್ಮಸ್ ರಂಜಾನ್ ನಲ್ಲೇ ಕಡುಬು ಮಾಡ್ಕೊಂಡು ತಿನ್ನೋರು ಇನ್ ಗಣೇಶ ಹಬ್ಬ ಬಂದ್ರೆ ಬಿಡ್ತಾರ? ಇವ್ನು ಹೊರಗೆ ಹಾಕ್ರೋ. ಅದು ನಿಮ್ಮ ಅತ್ತೆ ಮಗ. ಹೌದಾ? ಯಾರೋ ರೋಡಲ್ಲಿ ಹೋಗೋರು ನನಗೆ ಬುದ್ಧಿ ಹೇಳ್ತಾ ಇದಾರೆ ಅಂತ ಅನ್ಕೊಂಡಿದ್ದೆ. ನನ್ನ ಅತ್ತೆ ಮಗನ. ಸೂಪರ್. ನಾನೇ ಹಾಕೊಟ್ಬಿಟ್ನಾ? ಎಸ್. ಒಂದ್ ದಿನ ಆದ್ರೂ ನೀ ನನ್ನ ಕಷ್ಟದಲ್ಲಿ ನಿಂತಿದ್ಯಾ? ದುಡ್ಡು ಅಂತ ನೀನ್ ನನ್ನ ಯಾರಿಗೋ ಮದುವೆ ಮಾಡ್ಕೊಟ್ಟಿಯಲ್ಲ, ಅವ್ನ್ 3 ತಿಂಗಳಲ್ಲಿ ನನಗೆ ಡೈವರ್ಸ್ ಕೊಟ್ಬಿಟ್ಟ. ಆದ್ರೆ ನನ್ನ ಕಷ್ಟದಲ್ಲಿ ನಿಂತಿದ್ ಇವ್ರ ಕಷ್ಟದಲ್ಲಿ ನಾನಾ?
ಕಣ್ಣಿಗೆ ಹೊರಗಿನ ನೋವು ಗೊತ್ತು, ಕಣ್ಣೀರಿಗೆ ಒಳಗಿನ ನೋವು ಗೊತ್ತು. ನನ್ನ ನೋವು ಇವ್ರು ಗೊತ್ತು. ಕಣ್ಣೀರ್ ಒರ್ಸೋಕ್ ಖರ್ಚಿಗೆ ಕೊಟ್ರು, ಕಣ್ಣೀರ್ ನಿಲ್ಸೋಕ್ ಮಾತುಗಳನ್ನ ಕೊಟ್ರು, ದೇಹಕ್ಕೆ ಧೈರ್ಯ ಕೊಟ್ರು, ಮನಸ್ಸಿಗೆ ನೆಮ್ಮದಿ ಕೊಟ್ರು, ಬದುಕೋಕ್ ಶಕ್ತಿ ಕೊಟ್ರು, ಬಾಳಕ್ ಅರ್ಥ ಕೊಟ್ರು, ಮಳೆಲ್ ಛತ್ರಿ ಕೊಟ್ರು, ಸಮಸ್ಯೆಗೆ ಪರಿಹಾರ ಕೊಟ್ರು, ಪ್ರಶ್ನೆಗೆ ಉತ್ತರ ಕೊಟ್ರು, ದಾಹಕ್ಕೆ ನೀರ್ ಕೊಟ್ರು. ನನ್ ಕಷ್ಟಕ್ಕೆ ನೀವ್ ನಿಂತಿದ್ರಿ, ನಿಮ್ ಕಷ್ಟಕ್ಕೆ ನಾನ್ ನಿಲ್ತೀನಿ. ಬನ್ನಿ ಒಳಗಡೆ ಫಸ್ಟ್ ಏಡ್ ಮಾಡ್ತೀನಿ. ನೀವು ಬನ್ನಿ. ಮಾವೋ ಮಾವ ನನ್ನ ಹೊರೆ ಕೆಳ್ತಾನೆ, ಮಗಳು ನನ್ನ ಒಳೆ ಕರಿತಾಳೆ. ಮಾವ ನನ್ನ ಇಲ್ಲಿ ಗೊತ್ತಾನೆ, ಮಗಳು ನನಗೆ ಇಲ್ಲೇ ಕೂತ್ಬಿಟ್ಲು. ನಾನು ನಿನಗೆ ಇಲ್ಲೇ ಓದಿದ್ದೀನಿ. ಅಪ್ಪ ಅವ್ರನ್ನ ಒಳಗಡೆ ಕಳ್ಸಿ. ಈಗೇನು ನಾನು ಸಿಂಹದ ಗುಹೆಗೆ ಹೋಗಿ 3 months ಸಂಸಾರ ಮಾಡ್ಬೇಕಾ, ಇಲ್ಲ ಕರಡಿ ಕೂದಲು ನಡ್ಕೊಂಡು ಆ ಜೂ ಕಾಲಿ ಆಡ್ಬೇಕಾ? ಏನ್ ಮಾಡ್ಬೇಕು ಹೇಳು? ಅದೆಲ್ಲ ಏನ್ ಬೇಡ, ಫೈನಲ್ ಎಕ್ಸಾಮ್ ಅಲ್ಲಿ ಪಾಸ್ ಆಗ. ಫೈನಲ್ ಎಕ್ಸಾಮ್ ಬೇರೆ ಇದೆಯಾ? ಅಯ್ಯಯ್ಯೋ, ಒಂದೇ ಒಂದು ಟೆಸ್ಟ್ಗೆ ಬೆನ್ ತನಕ ಅರ್ಧೋಗಿದೆ. ಇನ್ನು ಫೈನಲ್ ಎಕ್ಸಾಮ್ ಬೇರೆ ಎಲ್ಲಿಂದಮ್ಮ ಬರೀಲಿ? ಸಾರಿ ನೀನ್ ಸಾರಿ ಕೇಳ್ಬಿಟ್ರೆ ಚಪ್ರೆ ನಿಮ್ಮ ಅಪ್ಪ ತಂದ್ಕೊಡ್ತಾನ. ಅಯ್ಯೋ ನಿನ್ನ ಈ ಕಿತ್ತೋಗಿರೋ ಚಪ್ಪಲಿ ತಕೊಡಕ್ಕೆ ಬಿಲ್ಗೇಟ್ ಜೊತೆ ಮೀಟಿಂಗ್ ಅಲ್ಲಿರೋ ನಮ್ಮ ಅಪ್ಪ ಬರ್ಬೇಕೇನಲ್ಲೇ. ಯಾವಾಗ? ಯಾವ ಗೇಟು? ಕೋಲ್ಗೇಟು. ಒಬ್ಬ ಮಿಲಿಯನೇರ್ನ ಮರ್ಯಾದೆ ಇಲ್ದಂಗೆ ರೋಡ್ ಅಲ್ಲಿ ನಿಲ್ಸ್ಕೊಂಡು ನನ್ನ ಮಗನ 50 ರೂಪಾಯಿ ಕೇಳ್ತಾ ಇದ್ದೇನಲ್ಲೇ. ಯಾಕೋ 50 ರೂಪಾಯಿಗೆ ಅರ್ಧ ಹಾರಕೊಂತೀಯ, ಕೊಟ್ಬಿಡಲೇ. ಇವ್ನ ಕಿತ್ತೋತ್ ನನ್ನ ಮಗ ಇದ್ದಂಗಲ್ಲ, ಏನ್ ಮಾಡೋದು? 50 ರೂಪಾಯಿ ಕೆಲಸ ಮಾಡಿ 500 ರೂಪಾಯಿ ಕೇಳ್ಬಿಡು ಕೊಟ್ಬಿಡ್ತೀನಿ. 50 ರೂಪೀಸ್ಗೋಸ್ಕರ ಈ ತರ ಜುಜುಬಿ ಆಟಗಳು ಆಡ್ಬೇಡ ನೀನು. ನೋಡಕೊಳ್ಳೆ ಹಸರ್ ತರ ಇದ್ಯಾ, ಮಜೂರ್ ಆಟ ಆಡಕೋಬೇಡ. ನಿಮ್ಮಂತ ಕಳ್ಳನ ಮಕ್ಕಳನ್ನ ಕಂಡ್ರೆ ನನ್ಗೆ ಆಗಲ್ಲ. ನಿಮ್ಮಂತವ್ರನ್ನ ಅರ್ಜೆಂಟ್ ಆಗಿ ಪೊಲೀಸ್ ಹಿಡ್ಕೊಡ್ಬೇಕು. ಪೊಲೀಸ್ 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 ಸರ್, ಬನ್ನಿ ಸರ್, ಪೊಲೀಸ್. ಸರ್ ಗುಡ್ ಮಾರ್ನಿಂಗ್ ಸರ್. ಏಯ್ ಕದೇಮ್, ಎಷ್ಟೋ ಕೇಸ್ ಇರೋದ್ ನಿನ್ ಮೇಲೆ. ದೇವಸ್ಥಾನದ ಹತ್ರ ಚಪ್ಲಿ, ಮನೆ ಮುಂದೆ ಹಾಲ್ ಪ್ಯಾಕೆಟ್, ನಲ್ಲಿ ಮುಂದೆ ಬಿಂದಿಗೆ, ಸ್ಕೂಲ್ ಮಕ್ಕಳು ಟಿಫನ್ ಬಾಕ್ಸು. ಸೈನ್ ಏನ್ ಬಂದಿ ಮಪ್ಪ ಆಗ್ತಾನ? ಬರ್ತೀನಿ ಸರ್. ಸ್ಟೇಷನ್ ಹತ್ರ ಬಂದಾಗ. ಓಕೆ ಸರ್. ಇರೋಬರೋ ಮನ ಮರಿದೆಲ್ಲ ಕಳೆದ್ಬಿಟ್ನಲ್ಲಪ್ಪ. ನೀನ್ ಮಕಾನೊಳಗೆ ನಾನು ಅನ್ಕೊಂಡೆ ನಿರ್ಮಲಾ ಬೆಂಗಳೂರಲ್ಲಿ ಉಚ್ಚವಿದ್ರೆ 1 ರೂಪಾಯಿ ಕೊಡ್ಬೇಕಾಗುತ್ತೆ ಅನ್ಬಿಟ್ಟು ಪ್ಯಾಂಟ್ ಎಲ್ಲ ಉಚ್ಚ ಹೋಗ್ಕೊಂಡು ನನ್ನ ಮಗ. ನೀನು ಯಾವ ಉಚ್ಚ ಹೋಗ್ಕೊಂಡು ಆಚೆ ಆಗಲ್ವಾ ನಿನ್ಗೆ? ನಿನ್ಗ ಉಸ್ಕೊಳ್ಳ. ಅಯ್ಯೋ ನನ್ಗ. ಅಯ್ಯೋ ನಿನ್ನ ನೀರು ಬೇಡ, ಲವ್ ಬೇಡ. ಹಲೋ, ಎಕ್ಸ್ಕ್ಯೂಸ್ ಮೀ. ಇದಕ್ ಬದಲು ಭಿಕ್ಷೆ ಏನಾದ್ರೂ ಬೇಡ್ಬೋದು. ಅಯ್ಯೋ ಅಯ್ಯೋ ಅಲ್ವಾ ಆಗ್ತಾ ಇಲ್ಲ. ವಿಷತ್ತು ಬಿರ ಬೇಕಾದ್ರೆ ಡಬ್ಬಿ ಕತ್ತು ಸುತ್ಕೊಬಿಡಿ. ಆದ್ರೆ 18 ಬಿರ 8 ಡಬ್ಬಿ ಇದ್ದೆ ಮಾತ್ರ ಸುತ್ತಬೇಡಿ. ಕೇಳಿಸ್ಕೊ ನೋಡಲೇ, ಹಾವಿಗೆ ಹೊಲ್ಲಲ್ಲಿ ಮಾತ್ರ ವಿಷ, ಆದ್ರೆ ಹೆಂಗಸರಿಗೆ ಬಾಡಿ ಎಲ್ಲ ವಿಷನೋ, ಬಾಡಿ ಎಲ್ಲ ವಿಷ. ಹಾವನ್ನ ಮುಟ್ಟಕ್ಕೆ ಹೋದ್ರೆ ಕಚ್ಚುತ್ತೆ, ಆದ್ರೆ ಲೇಡೀಸ್ ನನ್ನ ಮಗಂದು ಪ್ರೀತಿ ಹೆಸರಲ್ಲಿ ಕಚ್ತಾರೋ. ಆಲ್ ಕುಡ್ಗಾಸ್ ಎಣ್ಣೆ ಗಾಡಿ ಕೇಳಿಸ್ಬಿಡ್ರಿ. ನೀವು ಬದುಕೋ ಕಲ್ದೆ ಹೋದ್ರೂ ಹಾಳಾಗಬಾರ್ದು ಅಂತ ಒಂದು ಮಾತು ಹೇಳ್ತೀನಿ. ಯಾರಾದ್ರೂ ಕಲ್ಲಲ್ಲಿ ಹೊಡೆದ್ರೆ ಹೊಡಿಸ್ಕೊಳ್ರಿ, ಆದ್ರೆ ಹುಡುಗಿರು ಕಣ್ಣು ಹೊಡೆದ್ರೆ ಸ್ವಲ್ಪ ಯೋಚನೆ ಮಾಡ್ರಿ. ಯಾಕಂದ್ರೆ ಕಲ್ಲೇಟಿಗಿಂತ ಹುಡುಗಿರ ಕಣ್ಣು ಇಟ್ಟು ನೋವು ಜಾಸ್ತಿ. ವಿಷ ಡೈರೆಕ್ಟ್ ಸಾವ, ಆದ್ರೆ ಪ್ರೀತಿ ಇನ್ಸ್ಟಾಲ್ಮೆಂಟ್ ಸಾವು. ಹುಡುಗರು ಜೆಂಟ್ಲ್ಮನ್ ಆಗಕ್ಕೆ 20 ವರ್ಷ ಬೇಕು. ಅದು ಹುಡುಗರನ್ನ ಮೆಂಟ್ಲ್ಮನ್ ಮಾಡಕ್ಕೆ ಹುಡುಗರಿಗೆ 20 ನಿಮಿಷ ಸಾಕು. ಗಂಡಸ್ರ ಬಗ್ಗೆ ಹೇಳ್ತೀನ. ಗಂಡಸ್ರ ಕಣ ದೇವ್ರನ್ನ ಸೃಷ್ಟಿ ಮಾಡೋದು. ಹೆಂಗಣ ದೇವ್ರು ಎಲ್ಲ ಕಡೆ ಓಡಾಡಕ್ ಆಗಲ್ಲ, ಅದಕ್ಕೆ ತಾನೇ ಹೆಣ್ಣನ್ನ ಸೃಷ್ಟಿ ಮಾಡಿರೋದು. ಹೆಣ್ಣಂದ್ರೆ ಏನು? ತಾಯಿ. ತಾಯಿನ ನಾವು ದೇವ್ರು ಅಂತ ತಾನೇ ಕರಿತೀವಿ. ಆ ಹೆಣ್ಣ ತಾಯಿ ಮಾಡವ್ನ ಯಾರ? ಗಂಡಸು ಕಣಲು. ಆ ದೇವ್ರನ್ನ ಸೃಷ್ಟಿ ಮಾಡಿರೋದು ನಾವೇ ತಾನೆ.
ನಮ್ಮ ದೇಶದಲ್ಲಿ ಮಲತಾಯಿಯರಿಂದ ಶೋಷಣೆಗೊಳಗಾದವರಿಗೆ ಸಂಘ ಇದೆ. ಆದ್ರೆ ನನ್ನ ಮಗಂದು ಹುಡುಗಿಯರಿಂದ ಶೋಷಣೆಗೊಳಗಾಗಿರೋ ಹುಡುಗರಿಗೆ ಯಾವ ಸಂಘನೂ ಇಲ್ಲ. ನಾನಿವಾಗ ಕಟ್ತೀರ ಬರ್ಕೊಳ್ರ. ಅಖಿಲ ಕರ್ನಾಟಕ ನೊಂದು ಪ್ರೇಮಿಗಳ ಸಂಘ ರಿಜಿಸ್ಟರ್ ಅಂಚೆಪಟ್ಟಿಗೆ ಸಂಖ್ಯೆ 5600 ನಿಮ್ಮ ಬಾಯಿಗಳು ಹೇಳ್ತಾನೆ ಬಿಡಲು. ಅಮ್ಮ ಹೇಳಿದ್ಲು ನಿಮ್ಮೆಲ್ಲರಿಗೂ ಮದುವೆ ಕಾರ್ಡ್ ಕೊಡ್ಬೇಕು ಅಂತ. ಅಯ್ಯ ನಿಮ್ಮ ಅವ್ವನ್ ಯಾಕೋ ಈ ವಯಸ್ಸಲ್ಲಿ ಮದುವೆ? ನೀನೇನಾದ್ರೂ ಅಪ್ಪ ಬೇಕು ಅಂತ ಕೇಳಿದೆನಪ್ಪ. ನನ್ ಮದ್ವೆ. ನಿನ್ನ ಮದ್ವೆನಾ? ಹುಡುಗಿ ನಿನ್ನ ನೋಡೋಳೇನಪ್ಪ? ಅಲೋ ನಮ್ದು ಲವ್ ಡೇಟಿಂಗ್ ನಡೀತಾ ಇದೆ. 3 ವರ್ಷದಿಂದ ನಾನ್ ಬೇಡ ಬೇಡ ಅಂದ್ರು ನಾನು ಹಿಂದೆನೇ ಬಿದ್ದಿದ್ಲು. ಮದುವೆ ಆಗು ಅಂತ ಸಾಯ್ತಾ ಇದ್ಲು. ಕೊನೆಗೆ ನಮ್ಮಮ್ಮನ ಜೊತೆ ಮಾತಾಡಿ ಒಪ್ಸೋಳೆ. ನಿಜ ಹೇಳೋ, ನಿಮ್ಮ ಊರಾಣಿಗೂ ನಿನ್ ಮದುವೆನಾ ಇಲ್ಲ ನಮ್ ವರ್ಷ ಪ್ರೋಗ್ರಾಮ್ ಏನಾರ ಹಾಕೊಂಡಿದ್ಯಾ? ಏನ ಸ್ಪೀಕರ್ ಆನ್ ಮಾಡೋಣ, ಬಾಯ್ಗಿಡೋಣ. ಇಟ್ಕೊಳಪ್ಪ. ಹಲೋ, ನಾನಾ ಓಲ್ಡ್ ಫ್ರೆಂಡ್ಸ್ ಜೊತೆ ಇದ್ದೀನಿ. ಎಲ್ಲ ಟುಸ್ ಪಟಾಕಿಗಳೇ. ಇವ್ರೆಲ್ರಿಗೂ ಬ್ಯಾಚುಲರ್ ಪಾರ್ಟಿ ಕೊಡಿಸ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ನಾನು ಮಾತಾಡ್ ಮುಗಿಸಿ ಆಮೇಲೆ ಕಾಲ್ ಮಾಡ್ತೀನಿ, ಆಯ್ತಾ? ನಾನು ಒಂದ್ ಕೊಟ್ಬಿಡ್ತೀನಿ. ನಾನು ಈ ಕರ್ಮನೆಲ್ಲ ನಮ್ ಕಣ್ಣಿಂದ ನೋಡ್ಬೇಕು. ಜಲ್ಲೆಲ್ಲ ಫೋನ್ ಮೇಲೆ ಸುರಿಸ್ಬಿಟ್ಟಲ್ಲ. ಪ್ಲೀಸ್ ಕಮ್ ಟು ಮೈ ಮ್ಯಾರೇಜ್ ವಿತೌಟ್ ಹ್ಯಾಂಡ್ಲು ಇಲ್ದೇ ಇರೋರ್ಗೆಲ್ಲ ಲೇಡಿ ಡ್ರೈವರ್ ಸಿಗ್ತಾರೆ, ನಮಗ್ ಸಿಗ್ತಾ ಇಲ್ವೇ? ಯಾಕೊಂಗೆ ಅರ್ದು ಹಾರಾಕತ್ತಿದ್ದೀರಾ? ನಿನಗೇನ್ ಸಿಕ್ಕಿಲ್ಲ ಅಂತ ನೋವಿಲ್ಲ, ಅವನಿಗೆ ಸಿಕ್ಬಿಡ್ತಲ್ಲ ಅಂತ ನೋವು ನಿನಗೆ ಅಲ್ಲ? ಸ್ವಲ್ಪ ಲೈಟ್ ಆಗಿ ಅವನು ಕಷ್ಟ ಪಟ್ಟವನೇ, ಅವನಿಗೆ ಸಿಕ್ಕಿದೆ ಕಣ. ಅಂದ್ರೆ ನಾವೇನು ಕೈಲಾಗ್ದಿರ ನಾಮರ್ದ್ ನನ್ನ ಮಕ್ಳು ಅಂತ. ಹೌದು. ಏನ ಹೇ, ನೀನ್ ಸುಳ್ಳು ಕಣ, ನೀನ್ ಸುಳ್ಳು ಹೇಳಿದೆ ಕಣ. ಹಾ ನೋಡೋ, ಗುಲಾಬಿ ಹೂವಲ್ಲಿ ಮುಳ್ಳಿರ್ಬೋದು, ಆದ್ರೆ ಪ್ರೀತಿಲಿ ಸುಳ್ಳಿರಬಾರ್ದು. ಹಂಗೆ ನೀರಿಂದ ಈಚೆ ಬಂದ್ಮೇಲೆ ಕಣೋ ಮೀನ್ನ ತಿನ್ನಕ್ಕಾಗೋದು, ಜೇನು ಗೂಡಿಂದ ಹುಳ ಆಚೆ ಹೋದ್ಮೇಲೆ ಜೇನ ತಿನ್ನಕ್ಕಾಗೋದು, ಎಣ್ಣೆ ಕುದಿಯೋ ಎಣ್ಣೆಯಿಂದನೇ ಈಚೆ ತೆಗೆದ್ಮೇಲೆ ಬೋಂಡ ತಿನ್ನಕ್ಕಾಗೋದು. ಪ್ರೀತಿಯಿಂದ ಸುಳ್ಳು ಆಚೆ ಬಂದ್ಮೇಲೆ ಅವಳು ನನಗೆ ಸಿಗೋದು. ಸಿಗ್ತಾಳ ಕಣ, ಸಿಗ್ತಾಳ. ನಾಯಿಗಳೆಲ್ಲ ಲವ್ ಮಾಡ್ತಾರಪ್ಪ, ನಿನ್ ಲವ್ ಮಾಡಲ್ವಾ? ಅವಳು ನನಗೆ ಸಿಗ್ತಾಳಂತ ಒಳಗೆ ಬಿತ್ತೆ ಮಾಡ್ಕೊಳ್ಳೋ. ಅದು ನಿನಗೆ ಧೈರ್ಯ ಕೊಡುತ್ತೆ, ಅದು ನಿನಗೆ ಶಕ್ತಿ ಕೊಡುತ್ತೆ, ಅದು ನಿನಗೆ ದಾರಿ ತೋರಿಸುತ್ತೆ. ಕರೆಕ್ಟಾಗಿ ಹೇಳಿದೆ, ಕರೆಕ್ಟಾಗಿ ಹೇಳಿದಮ್ಮ. ಪರ್ಫೆಕ್ಟ್, ಥ್ಯಾಂಕ್ ಯು ವೆರಿ ಮಚ್. ನೀನು ಅಷ್ಟೇ, ನಿನಗೆ ಮೋಸ ಮಾಡ್ರೆ ನಿನ್ನ ಮಾವನ ಮೇಲೆ ಸೇರ್ ತಿರ್ಸ್ತಾರೆ. ಮಾವನ ಮಗಳನ್ನ ನೀನ್ ಲವ್ ಮಾಡಿ ಅದೇ ತರ ಸಿಗ್ದವ್ರಿಗೆಲ್ಲ ಬುದ್ಧಿ ಹೇಳದ್ನ ನೀನ್ ಬಿಡ್ಬೇಕು. ನಾನೇನಂದೆ? ಅಯ್ಯಪ್ಪ ಏನೋ ಫ್ಲೋ ಅಲ್ಲಿ ಏನೋ ಡೈಲಾಗ್ ಬಿಡ್ಬಿಡ್ತು, ಅಡ್ಜಸ್ಟ್ ಮಾಡ್ಕೊಳಮ್ಮ. ನೋಡು, ನಾವು ಇವತ್ತಿಂದ ಕಾಮಿಡಿಯನ್ಗಳಲ್ಲ, ನಾಯಿಗಳಲ್ಲ, ನಾವು ಇನ್ನು ಮೇಲೆ ಯಾರಿಗೂ ಹೇಳ್ಬೇಡ, ನಮ್ಮ ಮಾಸಿರೋ ಆಗ್ಬೇಡ. ಮಾಮ ನಿನ್ ಸ್ಟೈಲ್ ತೋರಿಸ್ತೀಯ, ಇನ್ನು ನನ್ನ ಸ್ಟೈಲ್ ತೋರಿಸ್ತೀನಿ. ನನ್ನ ಸ್ಟೈಲ್ ನೋಡಿ ನಿಂತ್ಕೋಬೇಕು ನಿನ್ನ ರೋಮ. ಮಾಮ ಅಣ್ಣ, ನೀನು ಹೇಳ್ದಂಗೆ ಮಾಡಿದ್ದೀನಿ. ಪೆಟ್ರೋಲ್ ಪೈಪ್ನ ಕಟ್ ಮಾಡ್ಬಿಟ್ಟಿದ್ದೀನಿ. ಕಾರು ಅರ್ಧ ಕಿಲೋಮೀಟರ್ ಹೋಗಕ್ ಚಾನ್ಸೇ ಇಲ್ಲ. ಈಗ ವೇಟ್ ಮಾಡ್ತಾ ಇದ್ದೀನಿ, ಕಾರ್ ಬ್ರೇಕ್ ಡೌನ್ ಆಗ್ತಿದ್ದಂಗೆ ಫೋನ್ ಮಾಡ್ತೀನಿ. ಏನೋ ವರ್ಕೌಟ್ ಆಗಿಲ್ಲ, ಇನ್ನೊಂದ್ ಕೈ ನಂಗೆ ನುಲ್ದು ಬಿಡ್ತೀನಿ. ಅಣ್ಣ, ನಾವೆಲ್ಲ ಕರು ಸಿಕ್ಕಿದ್ರೆ ಬಕೆಟ್ ಗಟ್ಲೆ ಹಾಲು ಕರಿಯೋರು, ಇನ್ನು ಹಸು ಸಿಕ್ಕರೆ ಬಿಡ್ತೀವ? ಮಡಗ್ಲ ಒಂದು ಆಟ ಆಡ್ಕೊಡ್ತೀನಿ. ಯಾವ ಆಟನ ಆಡಬಾರ್ದು ಸರ್, ಬಿಡಿ ಸರ್, ಬಿಡಿ ಸರ್. ನಾನು ಫೋನ್ ಬಿಡಿ ಅಂತ ಹೇಳಿದ್ದು. ಕನ್ಫ್ಯೂಸ್ ಆಗ್ಬಿಟ್ಟ. ಕನ್ಫ್ಯೂಸ್? ನಿಮ್ ಹೆಂಗ್ಸ್ರ ಕತೆ ಹೆಂಗೋ, ನೀವು ಹೋಗೋದು ಅವಳದು ನಿಡ್ಕೊಳ್ಳೋದು, ಅವಳು ಬಿಟ್ರೆ ಏನದು, ಬಿಟ್ಟೆ ಸಾಯಿಸ್ಬಿಡೋದು. ಹೆಲೋ, ನಾವು ಯೂನಿಕ್ ಬ್ಯಾಂಕ್ ಇಂದ ಮಾತಾಡ್ತಾ ಇದ್ದೀವಿ. ನಿಮಗೆ ಲೋನ್ ಏನಾದರೂ ಬೇಕಾ? ಲೋನ್ ಬೇಕಾಗಿಲ್ಲ, ನಿಂತವಸಿ ಕೆಲಸದ ಬತ್ತೀಯಾ? ಹಲೋ,
ಹಲೋ ಬತ್ಯ ಅಲ್ಲ ಊನೋ ಊನೋ ಹೇಳೋದು ಅದೇ ಕಟ್ ಮಾಡೋದು ಏನ್ಲಾ ಅಣ್ಣ ಪ್ಲಾನ್ ಸೆಕ್ಸು ಅಲ್ಲೇ ಸರಿ ಸಕ್ ಬಿಟ್ಬಿಟ್ಟೆ ಸಕ್ಸೆಕ್ಸು ಮಗನೇ ಸಬಾಸ್ ಕಣ್ಲಾ ಸಬಾಸ್ ನಿನ್ ಕರುವಸು ಅಲ್ಲ ಕಣ್ಲಾ ಓರಿನೇ ಕೊಟ್ಟು ನೇತಾಡ್ಕೊಂಡು ಕರೆದು ಬಿಡ್ತೀಯ ಕಣ್ಲಾ ನೀನು ಮೆಸ್ದೆ ಕಣ ಇನ್ನು ನಾನು ನೋಡ್ಕತ್ತೀನಿ. ಈಗಲೂ ನೋಡ್ಕೊಳ್ಳಿಲ್ಲ ಅಂದ್ರೆ ಒಂದು ನಿಮಗ್ ವಯಸ್ಸಾಗಿದೆ, ಇಲ್ಲ ವಯಸ್ಸಿದ್ರು ನೀವು ವೇಸ್ಟ್. ಐ ಆಮ್ ದ ಬೆಸ್ಟ್. ಲೋಪ ನನ್ನ ಮಗ ಕಟ್ ಮಾಡ್ಬಿಟ್ಟ ಎಂತ ಮಾತಾಡ್ಬಿಟ್ಟ ನನಗೆ. ಓಲಿ ಬಿಣ್ಣ ಮುಡ್ಗ ಈಗ ರಮ್ಯಾ ಮೇಡಮ್ಗೆ ಹಲೋ ಹಲೋ ರಮ್ಯಾ ಮೇಡಮ್, ನಾನು ಮೇಡಮ್ ನಿಮ್ ಫ್ಯಾನು ಮೇಡಮ್, ಚೆಂಗ್ಳೂರ್ ರಂಗ ನಾಗಮಂಗಲ ಮಂಡ್ಯ ಡಿಸ್ಟಿಕ್. ಹಲೋ ಮೇಡಮ್ ನಿಮ್ ಕಾರ್ನ ನಾನೇ ರಿಪೇರಿ ಮಾಡ್ತೀನಿ ಮೇಡಮ್, ಶೂಟಿಂಗ್ ಸ್ಪಾಟ್ಗೆ ತಂದು ಬಿಡ್ತೀನಿ ಮೇಡಮ್. ಹಲೋ ಮೇಡಮ್ ಕಟ್ಟಾರಿ ವೀರದಲ್ಲಿ ಏನ್ ಕಾಣ್ತೀರಾ ಮೇಡಮ್? ನಾನು ಆ ರಮ್ಯಾ ಅಲ್ಲ ಮೇಡಮ್ ನಮ್ಗೆ ಅದರ ಚಾನ್ಸ್ ರೇಪ್ ಸೀನು ಮೇಡಮ್. ನಾನು ನಿಮ್ಮ ಮಾವನ್ ಮಗಳು. ಓ ನಮ್ ರಮ್ಯಾ ನಮ್ಮ ಮಾವನ ಮಗಳು. ಅಮ್ಮಿ ಚೆನ್ನಾಗಿದ್ದೀಯೋ? ಚೆನ್ನಾಗಿದ್ದೀನಿ. ರಮ್ಯಾ ಸ್ಯಾಂಡಲ್ವುಡ್ ಕ್ವೀನು. ಅದು ಅದು ನಿಮ್ಗೆ ಬಂದ್ಬಿಡ್ತು ನಮ್ಮ ಮಾವನ ಮಗಳಿಗೆ ಕನ್ಫ್ಯೂಷನ್. ಸಾರಿ ಪರವಾಗಿಲ್ಲ. ಪರವಾಗಿಲ್ವಾ? ಮತ್ತೆ 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 ಏನ್ ವಿಷಯ? ಏನಿಲ್ಲ. ಏನಿಲ್ವಾ? ನಮ್ಗೆ ಕಾರು ಸಿಕ್ಕಾಪಟ್ಟೆ ರಿಪೇರಿ, ಫುಲ್ ರಿಪೇರಿ. ನಾನು ಆಮೇಲೆ ಮಾಡ್ತೀನಿ. ಹಲೋ ಹಲೋ, ನನ್ ಕಾರು ಕೆಟ್ಟ ಹೋಗಿದೆ, ಸ್ಟಾರ್ಟ್ ಆಗ್ತಾ ಇಲ್ಲ. ಸ್ವಲ್ಪ ಬರಕ್ಕಾಗತ್ತಾ? ಅಯ್ಯೋ ಫುಲ್ಲು ಬಿಜಿ. ಸರಿ ಬಿಡಿ, ನಾನು ಬೇರೆ ಯಾರಿಗಾದ್ರೂ ಹೇಳ್ತೀನಿ. ಅಯ್ಯಯ್ಯಯ್ಯೋ ನಮ್ಮ ಅತ್ತೆ ಮಗಳಿಗೆ ಇಲ್ಲ ನಂಗಾಗೈತೆ. ನಾನು ಬಂದ್ಬಿಡ್ತಾ ಇದ್ದೆ, ಇಲ್ಲೇ ಪಕ್ಕದಲ್ಲಿ ರಾಜರಾಜ ನಗರದಲ್ಲಿ ಇದ್ದೆ. ಹೌದಾ? ನಾನು ಮಾರ್ಕೆಟ್ ಪಕ್ಕದ ರೋಡಲ್ಲಿ ಇದ್ದೀನಿ. ರಿಯಲಿ ವಿತ್ ಇನ್ 10 minutes ಐ ವಿಲ್ ದೇರು. ಓಕೆ. ಅದು ನೀವ್ ರೇಪ್ ಸೀನ್ ಎಲ್ಲ ಮಾಡಕ್ ಹೋಗ್ಬೇಡಿ, ಅದ್ ನಿಮಗ್ ಸೂಟ್ ಆಗಲ್ಲ. ಅದು ಕರೆಕ್ಟೇ, ನಾ ಬಿದ್ರೆ ಬದುಕ್ತಾರ? ಒಂದು ಟೀ ಅಕ್ಕ ಎಲ್ಲೋ ಬಡ್ಡೆ ಕೊಡ್ತೀನಿ ಹೋಗ. ಯಾವಾಗ? ದುಡ್ಡು ಸಿಕ್ತಾಗ. ಯಾವಾಗ ಸಿಗುತ್ತೆ ಅಂತ ಹೇಳು. ಯಾವಾಗ ಸಿಗುತ್ತೆ ಅಂತ ಗೊತ್ತಾಗುತ್ತಾ ಅವಾಗ ಹೇಳ್ತೀನಿ. ಅಸ್ಲು ಬಡ್ಡಿ ನಿಮ್ ತಾತ ಕೊಡ್ತಾನ. ಕಲೆಕ್ಷನ್ಗೆ ನಿಮ್ಮ ಅಜ್ಜನ್ ಕಳ್ಸು. ಯಾಕೋ ಅಜ್ಜಿ ವಿಷಯಕ್ಕೆ ಬರ್ತಾನೆ. ಲೇ ಏನ್ ನಿಮ್ಮ ಅಜ್ಜಿಗೆ ಒಬ್ಬಳಿಗೆ ಶೀಲ ಇರೋದು, ಇವ್ರ ತಾತನಿಗೆ ಇಲ್ವಾ? ಶೀಲ ಇದೆ. ಯಾರ ನೀನು? ನನ್ನ ಯಾರ್ ಬಟ್ಟೆ ಬಿಚ್ಚಿ ದಾಡಿ ತೆಗೆದ್ರೆ ಅಜ್ಜಿ ಅಡ್ವರ್ಟೈಸ್ಮೆಂಟ್ ಅಲ್ಲಿ ಬರೋ ಬೇಬಿ ತರ ಕಾಣ್ತಾ ಇದ್ಯಾ? ಹೋಗಮ್ಮ ಹೋಗಮ್ಮ, ರೌಡಿ ನಮ್ಮ ನೀನು ತಗೊಳ ಮಾಡ. ಅದು ಯಾವ ರೌಡಿಗೆ ಫೋನ್ ಮಾಡಿ ಹೇಳ್ತೀಯೋ ಹೇಳು, ಕಾದಿ ಮಾತ್ರ ಟಕ್ಕರ್ ತಗೊಂಡಿದ್ದೀನಿ, ಸಾಥ್ ಕೊಡಕ್ ಬರ್ತೀಯಾ ಅಂತ ಕೇಳು. ಸಾಥ್ ಕೊಡ್ತೀನಿ ಅಂತ ಹೇಳಿ ಫೋನ್ ಕಟ್ ಮಾಡಿದ್ರೆ ನೆಕ್ಸ್ಟ್ ಸೆಕೆಂಡ್ ಫೋನ್ ಆಫ್. ಗೊತ್ತಾಯ್ತೇನೆ, ಆ ರೇಂಜ್ ಅಲ್ಲಿ ಹವಾ ಮೇಂಟೈನ್ ಮಾಡಿದೀವಿ. ಹೋಗಮ್ಮ. ನಾನು ಹೊಡೆದ ಅಂದ್ರೆ ನನ್ನ ಮಗಂದು ಗೂಗಲ್ ಸರ್ಚ್ ಅಲ್ಲಿ ಹುಡುಕಿದ್ರು ಒಂದೇ ಒಂದು ಕೂದಲು ಸಿಗ್ಬಾರ್ದು, ಆ ರೇಂಜ್ ಅಲ್ಲಿ ಹೊಡಿತೀನಿ. ಮಚ್ಚಲ್ಲಿ ಹೊಡೆದ್ರೆ ಉಳ್ಕೊಂಡ್ಬಿಡ್ತೀಯ, ಈ ಕಾದಿ ಮಾಡಿದ್ರೆ ಚಾನ್ಸ್ ಇಲ್ಲಮ್ಮ. ಕಾದಿಮ್ ಖರ್ಚಿಪ್ ಕಟ್ಟಿದ್ರೆ ಇವತ್ತು ರಕ್ತಪಾತ ಗ್ಯಾರಂಟಿ ಅಪ್ಪ. ಅಯ್ಯೋ ಎಷ್ಟು ಜನಕ್ಕೆ ಮುಟ್ಟೆ ಕಟ್ತಾನೋ. ಹಲೋ ಆಂಬುಲೆನ್ಸಾ? ನಾಲ್ಕು ಬಿಟ್ಟು ಎಕ್ಸ್ಟ್ರಾ ಹಾಕಬನ್ನಿ, 5 ಜನ ಕೋಮಾ. ಪವರ್ ಮುಟ್ಟಕ್ ಬರೋ ಜನರೇಟರ್ ಆಫ್ ಮಾಡ್ತೇವೆ. ಬಿಡ 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 ಓಲಿ ಬಿಡ, ಸ್ಪೀಚ್ಗಳು ಬಿಡ. 15 ಜನರು ಒಳಗಿದ್ರನ್ನೇ ಆ ಬಲಗೈ ಆ ಎಡಗೈ ಕಟ್ಕೊಂಡು ಬರೀ ಡಿಚಿಲ್ ಹೊಡಿತಿದ್ದೆ, ಡಿಚಿಲ್. ಆ ವಿಷಯ ನಿಮಗೂ ಗೊತ್ತು. ಅಕ್ಕನ್ ಕರ್ಕ ಬಂದ್ ಮಾತಾಡ್ತೀನಿ. ಅಕ್ಕ ಇಲ್ಲಾಂದ್ರೆ ಅವ್ರ ಅಮ್ಮನ್ ಕರ್ಕೊಂಬಾರೋ, ಅವ್ರನ್ನು ಮೇಂಟೈನ್ ಮಾಡ್ತೀವಿ. ಅದೇನು ಹೇಳ್ತಾರಲ್ಲ, ದಂಡಿಗೆ ಎದ್ರಲಿಲ್ಲ ದಾಳಿಗೆ ಎದ್ರಲಿಲ್ಲ, ಇವ್ರ ಅಕ್ಕನ್ ಗಲೆ ಅವಳಿಗೆ ಡೈಲಾಗ್ ಸೆಟ್ ಆಗಲ್ಲ. ಲೇ ನಿಮ್ಮ ಅಕ್ಕನಿಗೆ ರೆಡ್ ಚೂಡಿದ್ರೆ ಹಾಕೊಂಬರಕ್ಕೇಳ, 2 ಕಮ್ಮಿ ಬಿದ್ರು ಬೀಳ್ಬೋದು. ಪರವಾಗಿಲ್ಲ ಕಣೋ, ನಮ್ಮ ಬಾಡಿಗೂ ಹವಾ ಇದೆ. ಅದೆಲ್ಲ ಏನಿಲ್ಲ ಬಿಡಲ್ಲ. ನೀ ಸತ್ತೋದ್ರೆ ನನ್ ಸಾಲ ಕೊಡೋದು ಸುಮ್ನೆ ಹೊರಕೊಂಡು ಹೇಳ್ತೀನಿ ಬೇಡ. ಸುಮ್ನೆ ತಾತ ಮೆತ್ತಗ್ ಮಾತಾಡೋ, ಅವ್ರು ಇನ್ನು ಬಾಡ್ರಿ ದಾಟಿಲ್ಲ ಕಣೋ. ಅಯ್ಯೋ ನಮಸ್ತೆ. ನಮಸ್ತೆ. ನಾನ್ ಪಾರಿವಾಳದ ಕೈ ಅನ್ಕೊಂಡೆ, ಅಲ್ಲ ಕರಡಿ.
ಮೆಕ್ಯಾನಿಕ್ ಆದವನು ಕಾರ್ನ ಮುಟ್ಬೇಕು, ಆನರ್ನ ಮುಟ್ಬಾರ್ದು. ಅಂಕಲ್ ಅಲ್ಲ ರಮ್ಯ ನಾನು ಬರ್ತೀನಿ ಅಂತ ಹೇಳಿರಲಿಲ್ಲ. ಈ ಇನ್ನೊಂದು ಮೆಕ್ಯಾನಿಕ್ ನ ಯಾಕೆ ಕರೆಸ್ತೇನೆ ನೀನು? ಐ ಆಮ್ ನಾಟ್ ಮೆಕ್ಯಾನಿಕ್, ಐ ಆಮ್ ಅವರ್ ಫಿಯಾನ್ಸಿ. ಹೇಳು ರಮ್ಯಾ ಹೇಳು, ನಾನೇ ನಿನ್ನನ್ನು ಮದುವೆ ಆಗುವುದು ಅಂತ ನಿನ್ನ ಮಾವನ ಮಗನಿಗೆ ಹೇಳು ರಮ್ಯಾ, ಹೇಳು ಹೇಳು ರಮ್ಯಾ. ಅಲ್ಲ ರಮ್ಯ, ಒಂದು ನಾಯಿ ತಗೋಬೇಕಾದ್ರೆ ಅದು ತಳಿ ಯಾವುದು, ಕಲರ್ ಯಾವುದು, ಹೈಟ್ ಯಾವುದು ಎಲ್ಲ ನೋಡಿ ತಗತ್ತೀಯ. ಇಂಥವನ್ ನಿನಗೆ ವಾಟ್ ಆರ್ ಯು ಅಪ್ ಟು ಮ್ಯಾನ್? ಯು ಆರ್ ಟೆಲ್ಲಿಂಗ್ ಮೀ ಕರಿಯಕುಳ. ಯು ಡೋಂಟ್ ಟಾಕ್ ಅಬೌಟ್ ಮೈ ಪರ್ಸನಾಲಿಟಿ. ಯು ನೋ ಐ ಆಮ್ ಮಿಸ್ಟರ್ ವೆಸ್ಟ್ ಇಂಡೀಸ್. ಅಂದಾಜು ಮಾಡಿದ್ರೆ ಮಿಸ್ಟರ್ ವೆಸ್ಟ್ ಇಂಡೀಸ್ ಮಿಸ್ಟರ್ ಉಗಾಂಡ ಇರ್ತೀಯ ಅಂತ. ಯು ಆರ್ ಎ ಮೆಕ್ಯಾನಿಕ್, ಡೂ ಯುವರ್ ಜಾಬ್. ನಮ್ ಜನನೇ ಇಷ್ಟು, ಅವರ ಎಲೆಗಿಂತ ಕಂಡೋರ ಎಲೆ ಮೇಲೆ ಕಣ್ಣು. ಜಸ್ಟ್ ಶಟ್ ಅಪ್. ಯಾಕೆ ಈ ತರ ಬಿಹೇವ್ ಮಾಡ್ತಾ ಇದ್ಯಾ? ಪಾಪ ಅವ್ರ ಎಲ್ಲ ಕೆಲ್ಸನ ಬಿಟ್ಟು ನಮಗೋಸ್ಕರ ಬಂದಿದ್ದಾರೆ. ಸಾರಿ, ಅವ್ನ್ ಚಿಕ್ಕ ಹುಡುಗಂತ. ಗೊತ್ತಾಗತ್ತಮ್ಮ ಅವ್ನ ಬಾಯಲ್ಲಿ ಬೆಳ್ಳಿಕೊಳ್ಳೋಣ ಅಂತ. ಸ್ವಲ್ಪ ಕಾರ್ ನೋಡ್ತೀನಿ. ಆಯ್ತಮ್ಮ, ರೆಡಿ. ಮಾಮ ಅಂತವಳೆ. ಈಗಿನ ಕಾಲದ ಹುಡುಗಿಯರಿಗೆ ಅಂಕಲ್ ಕಂಡ್ರೆ ತುಂಬಾ ಇಷ್ಟ. ಹುಷಾರಾಗಿರ್ಬೇಕು. ನಿನ್ನ ಮಗಳ ಹತ್ರ ಏನಾಯ್ತು? ಕಟ್ ಮಾಡಿ. ಸೂಪರ್. ನನ್ನನ್ ಮುಟ್ಟಿದ್ರಿ ಸ್ಟಾರ್ಟ್ ಆಗ್ಬಿಟ್ಟೆ, ಕಾರನ್ ಮುಟ್ಟಿದ್ರಿ ಕಾರ್ ಸ್ಟಾರ್ಟ್ ಆಗೋಯ್ತು. ಅಲ್ಲ ಅದಕ್ಕೆ ಹೇಳೋದು ಎಕ್ಸ್ಪೀರಿಯನ್ಸ್ ಇರ್ಬೇಕು ಅಂತ. ಈಗಿನ ಕಾಲದ ಹುಡುಗರಿಗೆ ಅದಿಲ್ಲ, ಅದಕ್ಕೆ ಹುಡುಗಿರೆಲ್ಲ ಅಂಕಲ್ ನೋಡ್ಕೊಂಡು ಹೋಗ್ತಾರೆ. ಲೆಟ್ಸ್ ಗೋ ಟೈಮ್ ಆಯ್ತು. ನಾವು ವೆಸ್ಟ್ ಇಂಡೀಸ್ ಇದ್ದಾಗ 1 ನಿಮಿಷ ವೇಸ್ಟ್ ಮಾಡ್ತಾರಲ್ಲ. ಓಕೆ ಮೆಕ್ಯಾನಿಕ್ ಅಂಕಲ್, ಬಾಯ್. ಆ ಹುಷಾರು, ಕಾರು ಅಲ್ಲ ನಿಂತ್ಕೊಂಡ್ಬಿಡುತ್ತೆ. ನಿಂತ್ರೆ ಫೋನ್ ಮಾಡಿ ಟಪ್ಪನ್ ಬಂದ್ಬಿಡ್ತೀನಿ. ನಾನು ಅರ್ಜೆಂಟ್ ಶಾಪಿಂಗ್ ಹೋಗ್ಬೇಕು. ಒಂದ್ ಕೆಲ್ಸ ಮಾಡಿ, ನೀವು ನಮ್ ಜೊತೆ ಬಂದ್ಬಿಡಿ. ಅದ ಹೆಂಗಾಯ್ತದೆ ಇವತ್ತು ನಮ್ಮ ಮೆಕ್ಯಾನಿಕ್ ಅಂಕಲ್ ಫುಲ್ ಬಿಸಿ. ನಾವು ಫುಲ್ ಫ್ರೀ. ಮಾವನ್ ಮಾಡ್ಲಿಕ್ಕಾರ ಇಲ್ಲ ಅನ್ನಕ್ಕಾಗದೆ. ಬಾಮ್ಮ ಬಾಮ್ಮ ಬಾಮ್ಮ. ನೀನ್ ಕೂತ್ಕೋ, ಅವ್ರು ಓಡಿಸ್ತಾರೆ.